ಕೃಷ್ಣ ರೊಕ್ಕು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸುಚಿತ್ರಾ ಮೇಡಮ್ ನಿಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ತೆಲುಗು, ತಮಿಳ್ ಎಲ್ಲದರಲ್ಲೂ ನೋಡ್ತಾ ಇರ್ತೀನಿ. ಈಗ ಮತ್ತೆ ಕನ್ನಡಕ್ಕೆ ಮರಳಿದ್ದೀರಿ. ಸೊ ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನಮ್ಮ ಭಾಷೆ ನಮ್ಮಿದು ಅಂದಾಗ ಆಬ್ವಿಯಸ್ಲಿ ಖುಷಿ ಆಗೇ ಆಗುತ್ತೆ. ಸೊ ಆ ಒಂದು ಖುಷಿನಲ್ಲೇ ತುಂಬ ವರ್ಷದಿಂದ ಮಾಡಿದೆ. ಇವಾಗ ಒಂದು ಪ್ರಾಜೆಕ್ಟ್ ಮಾಡೋಣ, ನಮ್ಮ ಕನ್ನಡದಲ್ಲೂ ಒಂದು ಪ್ರಾಜೆಕ್ಟ್ ಮಾಡೋಣ ಅನ್ನೋ ಒಂದು ಆಸೆ ಮೇಲೆ ಒಪ್ಕೊಂಡಿದ್ದೀನಿ. ಸೊ ಅದರಲ್ಲೂ ದಿಲೀಪ, ನಾವು ಎಲ್ಲ ಫ್ರೆಂಡ್ಸ್ ಆಗಿದ್ದರಿಂದ ಅವ್ರು ನನ್ನ ತುಂಬ ಪ್ರಾಜೆಕ್ಟಿಗೆ ಕೇಳ್ತಾನೆ ಇದ್ದರು ಕನ್ನಡದಲ್ಲಿ ಮಾಡಿ 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 ಅಂತ. ಸೊ ನನಗೆ ಡೇಟ್ಸ್ ಆಗ್ತಿರ್ಲಿಲ್ಲ. ಅಲ್ಲಿ ತುಂಬ ಬ್ಯುಸಿ ಇದ್ದಿದ್ದರಿಂದ, ಅಲ್ಲೇ ಮೂವೀಸು ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದರಿಂದ ಸೊ ನನಗೆ ಆಗಲಿಲ್ಲ. ಆ್ಯಡ್ ಶೂಟ್ಸ್ ಎಲ್ಲ ಇರ್ತಿದ್ರಿಂದ ಸೊ ಒಪ್ಕೊಂಡು ಡೇಟ್ಸ್ ಎಲ್ಲ ಸಮಸ್ಯೆ ಆಗಿಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಇವರಿಗೂ ಅಂತ ಹೇಳಿ ಯಾವುದೂ ಒಪ್ಕೊಂಡಿರಲಿಲ್ಲ. ಸೊ ಈಗ ಪಾಪ ದಿಲೀಪ್ ರಾಜ್ ಇರ್ಬೋದು, ವಿದ್ಯಾ ಅವ್ರು ಇರ್ಬೋದು, ಈ ಪ್ರೊಡಕ್ಷನ್ ಅವ್ರು ಇಲ್ಲ ನೀನು ಡೇಟಿಗೆ ಅಡ್ಜಸ್ಟ್ ಮಾಡ್ಕೊತೀವಿ, ಮಾಡು ಈ ಪ್ರಾಜೆಕ್ಟು ಅಂತ ಹೇಳಿದಾಗ ಸರಿ ಓಕೆ. ಆಮೇಲೆ ನನ್ನಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಒಂದು ಇದಿರುತ್ತಲ್ಲ. ಸೊ ಅದಕ್ಕೋಸ್ಕರ ಓಕೆ ಅಂತ ಒಪ್ಕೊಂಡೆ. ಮತ್ತು ಪಾತ್ರನೂ ತುಂಬ ಚೆನ್ನಾಗಿತ್ತು. ಅಂದರೆ ಕಮ್ಬ್ಯಾಕ್, ಒಳ್ಳೆ ಪಾತ್ರ, ಒಳ್ಳೆ ಚಾನಲ್ಲು. ಸೊ ಎಲ್ಲ ಚಾನಲ್ಲು ಒಳ್ಳೆಯದೇ. ನಾವು ಯಾವ ಚಾನಲ್ ಮಾಡಿದ್ರೆ ಅದೆಲ್ಲ ಚಾನಲ್ಲು ಒಳ್ಳೆಯದೇ. ಆ್ಯಂಡ್ ಝೀ ಚಾನಲ್ ಅಪ್ರೋಚ್ ಮಾಡಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಾಗ ತುಂಬ ಖುಷಿ ಅನ್ನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಆ್ಯಂಡ್ ಯಾವುದೇ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂತಂದರೆ ಪಬ್ಲಿಕ್ ನಮಗೆ ಸಪೋರ್ಟ್ ಇರಬೇಕು, ಮೀಡಿಯಾ ಅವ್ರ ಸಪೋರ್ಟ್ ಇರಬೇಕು. ಆಗಲೇ ನಾವು ಸಕ್ಸಸ್ಫುಲ್ಲಾಗಿ ಒಂದು ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡೋಕ್ಕಾಗೋದು. ಮತ್ತು ಒಂದೊಂದು ಪಾತ್ರನೂ ಅದು ಇಷ್ಟಪಟ್ಟು ನೋಡ್ತಾರೆ ಜನ ಅಂತಂದರೆ ಅದು ಜನಗಳ ಒಂದು ಆಶೀರ್ವಾದ, ಮೀಡಿಯಾದವರ ಒಂದು ಆಶೀರ್ವಾದ ಇದ್ದಾಗ ಮಾತ್ರ ಸಾಧ್ಯ ಆಗೋದು. ಸೊ ವಿತ್ ಗಾಡ್ಸ್ ಗ್ರೇಸ್ ಈ ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀನಿ, ಕನ್ನಡ ಪ್ರಾಜೆಕ್ಟ್ ಆಫ್ಟರ್ ಎ ಲಾಂಗ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟು ಮುಂಚೆ ಯಾವ ಥರ ಇತ್ತು ಅದೇ ಥರ ಈಗಲೂ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾನು ಎಸ್ ನಾರಾಯಣ್ ಸರ್ ಜೊತೆ ಸ್ಕ್ರೀನ್ನ ಶೇರ್ ಮಾಡ್ತಾಯಿದ್ದೀನಿ ಸ್ಪೇಸ್. ತುಂಬ ಖುಷಿ ಅನ್ನಿಸ್ತಾ ಇದೆ. ನಾನು ಅವ್ರ ಪ್ರಾಜೆಕ್ಟಲ್ಲೇ ಸುಮಾರು ವರ್ಷಗಳ ಹಿಂದೆ ಈಶ್ವರಿ ಅಂತ ಒಂದು ಟೈಟಲ್ ರೋಲ್ ಮಾಡಿದ್ದೆ ಉದಯ ಚಾನಲಿಗೆ. ಸೊ ದಟ್ ವಾಸ್ ಆಸಮ್ ಕ್ಯಾರೆಕ್ಟರ್. ಅಂದರೆ ಎಂಗೇಜಿಂದ ಓಲ್ಡ್ ಏಜ್, ನಾನು ಅವಾಗ ಎಂಗೇಜ್ ಇದ್ದಾಗಲೇ ನನಗೆ ಎಂಗೇಜಿಂದ ಓಲ್ಡ್ ಏಜ್ವರೆಗೂ ಮಾಡಿಸಿದ್ರು ಆ ಪಾತ್ರನ. ಸೊ ಮಾಡಿದಂಥ ಪಾತ್ರ ಯಾವುದೂ ಮರೆಯೋದಕ್ಕಾಗೋದಿಲ್ಲ. ಆ್ಯಂಡ್ ಈಗ ಅವ್ರ ಜೊತೆ ಸ್ಕ್ರೀನ್ ಅಲ್ಲಿ ಸ್ಪೇಸ್ ಶೇರ್ ಮಾಡ್ತಿದ್ದೀನಿ ಅಂದರೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ. ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ಮಾಡ್ತಿದ್ದೀನಿ ಅನ್ನೋ ಒಂದು ಖುಷಿ. ಓಕೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ತಮಿಳ್, ತೆಲುಗುನಲ್ಲೆಲ್ಲ ತುಂಬಾ ಮಾಡಿದ್ದೀನಿ. ವಿಶ್ವನಾಥ್ ಸರ್ ಜೊತೆ ಇರ್ಬೋದು, ರಾಘವೇಂದ್ರ ರಾವ್ ಸರ್ ಜೊತೆ ಇರ್ಬೋದು, ರಾಜಮೌಳಿ ಸರ್ ಜೊತೆ ಇರ್ಬೋದು, ಆಲ್ಮೋಸ್ಟ್ ದಾಸರಿ ನಾರಾಯಣ ರಾವ್ ಸರ್ ಜೊತೆ. ಸೊ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ತಮಿಳಲ್ಲೂ ಅಷ್ಟೇ ಎಲ್ ವಿಜಯ್ ಸರ್ ಸೈವಮ್ ಅಂತ ಒಂದು ಮೂವಿ ಮಾಡಿದ್ರಲ್ಲ, ಅದರಲ್ಲಿ ನನಗೆ ಕರೆದು ಮ್ಯಾಮ್, ಈಗ ಇನ್ನೊಂದು ಪ್ರಶ್ನೆ. ಯಾಕಂದರೆ ನೀವು ತಮಿಳು ತೆಲುಗುನಲ್ಲಿ ಮಾಡ್ತಾ ಇರೋ ಕಾರಣಕ್ಕೆ ತುಂಬ ಜನ ಹೇಳೋದು ಲೈಕ್ ಕೆಲವರು ಈ ಕನ್ನಡದಲ್ಲಿ ಅವಕಾಶಗಳ ವಿಚಾರ ಆಗಿರ್ಬೋದು ಅದು ಕಡಿಮೆ ಇರುತ್ತೆ, ಜೊತೆಗೆ ಈ ಪೇಮೆಂಟ್ ವಿಚಾರದಲ್ಲೂ ಅಷ್ಟೇ ಬೇರೆ ಇಂಡಸ್ಟ್ರಿಲಿ ಕೊಡೋ ಅಷ್ಟು ಇಲ್ಲಿ ಕೊಡಲ್ಲ, ಆ ಕಾರಣಕ್ಕಾಗಿ ಬೇರೆ ಭಾಷೆಗಳಿಗೆ ಶಿಫ್ಟ್ ಆಗೋದು ಇರುತ್ತೆ ಅಂತ ಎಲ್ಲ ಭಾಳಷ್ಟು ರೀಸನ್ಸ್ಗಳು ಕೆಲವರು ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್. ಆ್ಯಕ್ಚುಲಿ ಏನಂದರೆ, ಪೇಮೆಂಟ್ ವೈಸ್ ಎಲ್ಲ ನಾವು ಮಾತಾಡಲೇಬಾರ್ದು. ಯಾಕೆಂದರೆ ಅವರವರ ಪಾತ್ರಕ್ಕೆ, ಅವರವರ ಒಂದು ಫೇಮಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೇ ಇದ್ದಾರೆ. ಓಕೆನಾ? ನಿಜ ಹೇಳಬೇಕು ಅಂದರೆ, ನಾನು ಆವಾಗ ಸೀರಿಯಲ್ಸ್ ಎಲ್ಲ ಮಾಡಬೇಕಾದ್ರೆ ಐ ವಾಸ್ ಹೈಯೆಸ್ಟ್ ಪೇಯ್ಡ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಆ ಥರ ಹೇಳೋಕ್ಕಾಗೋದಿಲ್ಲ. ಒಂದು ಪ್ಲಸ್ ಯಾವತ್ತೂ ಒಂದು ಇಂಡಸ್ಟ್ರಿನ ಕಂಪೇರ್ ಮಾಡಬಾರ್ದು. ನಮ್ಮ ಕೆಲಸ ಏನು, ನಾವು ಆ್ಯಕ್ಟಿಂಗ್ ಮಾಡೋದಷ್ಟೇ. ಸೊ ಆ್ಯಕ್ಟಿಂಗ್ ಮಾಡೋದಕ್ಕೆ ಬಂದಿದ್ದೀವಿ, ಆ್ಯಕ್ಟಿಂಗ್ ಮಾಡಬೇಕು,
ಹೋಗಬೇಕು. ನಮಗೆ ಎಷ್ಟು 100% ಕೊಡೋಕ್ಕಾಗುತ್ತೆ ಅಷ್ಟನ್ನ ನಾವು ಕೊಡಬೇಕು. ಅದು ಡೈರೆಕ್ಟ್ರಿಗೆ ಇಷ್ಟ ಆಗುತ್ತಾ ಏನೋ ಅದು ಅವ್ರಿಗೆ, ಅಂದರೆ ಅವ್ರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ವ, ಆ ಎಕ್ಸ್ಪೆಕ್ಟೇಷನಿಗೆ ನಾವು ರೀಚ್ ಆಗೋ ಥರ ನಾವು 100% ಅಂದರೆ 200% ಕೊಡಬೇಕಾಗತ್ತೆ. ಅಷ್ಟೇ ಬಿಟ್ಟರೆ ಇಂಡಸ್ಟ್ರಿ ಟು ಇಂಡಸ್ಟ್ರಿ ಇಟ್ಸ್ ಲೈಕ್ ಆ ಥರ ಕಂಪೇರ್ ಯಾವತ್ತೂ ಮಾಡಲೇಬಾರ್ದು ಅಂತ ನನ್ನ ಒಂದು ಭಾವನೆ. ಸೊ ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ ಯಾವ ಥರ ಏನಂತ. ಸೊ ನನ್ನ ಭಾವನೆ ಆ ಥರ. ಮೇಡಮ್, ನನಗೆ ನಿಮ್ಮನ್ನು ಎಸ್ಪೆಷಲಿ ನೋಡಿದಾಗ ನನಗೆ ನಿಮ್ಮ ಮಾಂಗಲ್ಯ ಸೀರಿಯಲ್ ನೆನಪಾಗುತ್ತೆ. ಯೂಶ್ವಲಿ ಆ ಮಾಂಗಲ್ಯ ಸೀರಿಯಲು ಬಹುಶಃ ಸ್ಕೂಲ್ ಮಕ್ಕಳಾಗಿರ್ಬೋದು, ನಾನು ಆಗಿನ ಸ್ಕೂಲಲ್ಲಿದ್ದೆ. ಸೊ ಈಗಲೂ ಆ ರಿಮೈನ್ ಇದೆ. ಅಂದರೆ ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಒಂದು ಫ್ಯಾಮಿಲಿ ಆಗಿರ್ಬೋದು, ಅಕ್ಕ ತಂಗಿರ ನಡುವೆ ಇದ್ದಂತಹ ಬಾಂಧವ್ಯದಾಗಿರ್ಬೋದು, ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಬಂದಂತಹ ಸೀರಿಯಲ್ಗಳಲ್ಲಿ ಮೆಸೇಜ್ ಅಷ್ಟೊಂದು ಪಾಸ್ ಆಗ್ತಾ ಇಲ್ಲ, ಸುಮ್ಮನೆ ಲ್ಯಾಗ್ ಮಾಡ್ತಾರೆ. ಎಲ್ಲ ಸೀರಿಯಲ್ಗಳಲ್ಲೂ ಕೂಡ ಒಂದೇ ಕತೆ ಇರುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕತೆ ಬಗ್ಗೆ ನಾನೇನು ಮಾತಾಡಲಿ ಹೇಳಿ. ಕತೆ ರೈಟ್ರು ಯಾವ ಥರ ಕೊಡ್ತಾರೆ, ಚಾನಲ್ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ, ಆ ಥರ ಹೋಗುತ್ತೆ. ಆ್ಯಂಡ್ ನಾನು ಇದುವರೆಗೂ ಆರಿಸ್ಕೊಂಡು ಮಾಡಿದಂಥ ಪಾತ್ರಗಳು ನನಗೆ ತುಂಬ ಖುಷಿ ಕೊಟ್ಟಿದೆ. ಏಕೆಂದರೆ ಈಗ ರೀಸೆಂಟಾಗಿ ತಮಿಳಲ್ಲಿ ನಾನು ಭಾಗ್ಯಲಕ್ಷ್ಮಿ ಅಂತ ಮಾಡಿದೆ. ಅದು 6 years ಹೋಯಿತು. ಅದರಲ್ಲಿ ನಂಗೆ ಸ್ಟೇಟ್ ಅವಾರ್ಡು ಬಂತು. ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್. ಅಂದರೆ ಪ್ರತಿಯೊಂದು ಮನೆಯಲ್ಲೂ ನಡೆಯೋಂಥ ಒಂದು ಸಬ್ಜೆಕ್ಟನ್ನು ಆರಿಸ್ಕೊಂಡು ಅದನ್ನು ಮಾಡಿದರು. ಸೊ ನಾನು ತಮಿಳ್ದಂತ ಹೇಳ್ತಿಲ್ಲ. ಸೊ ನನಗೆ ಸಿಕ್ಕಂತಹ ಪಾತ್ರಗಳು ಅದೇ ಥರ ಇದ್ದಿದ್ದರಿಂದ ನಾನು ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆ ಸಬ್ಜೆಕ್ಟ್ ವಿಲನ್ನು ಆ ಥರ ಏನೋ ಲೈಕ್ ಆ ಥರ ಇರುತ್ತಲ್ಲ, ಹಾಗೇನು ನನಗೇನೋ ಆ ಥರ ಅನ್ನಿಸಿಲ್ಲ. ಜನಗಳಿಗೆ ರೀಚ್ ಅಂದರೆ ಇದುವರೆಗೂ ನಾನು ಮಾಡ್ಕೊಂಬಂದಂಥ ಪಾತ್ರಗಳು ಜನಗಳಿಗೆ ರೀಚ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾಟ್ ಓನ್ಲಿ ಮಾಂಗಲ್ಯ, ಕಾವ್ಯಾಂಜಲಿ ಇರ್ಬೋದು, ಕನ್ನಡಿ ಇರ್ಬೋದು, ಅವಾಗೆಲ್ಲನೂ ಈಶ್ವರಿ ಇರ್ಬೋದು, ತುಂಬ ಅವಾಗೆಲ್ಲ ಜೋಕು ಜೋಕೆ, ನಾಗಾಭರಣ ಸರ್ದು, ಮಣಿ ಸರ್ದು, ದೇವರು ಚದುರಣ್ಣ, ಇದೆಲ್ಲನೂ ಫ್ಯಾಮಿಲಿ ಓರಿಯೆಂಟೆಡ್ಡೇ ಇತ್ತು. ಸೊ ಹಾಗಾಗಿ ಇಟ್ಸ್ ನಾಟ್ ಲೈಕ್ ನೀವು ಕೇಳ್ದಂಗೆ ಆ ಥರ ನನಗೇನು ಅನ್ನಿಸ್ತಿಲ್ಲ. ಆ್ಯಂಡ್ ಇಟ್ ಡಿಪೆಂಡ್ಸ್ ಲೈಕ್ ರೈಟರ್ ಇರ್ಬೋದು, ಅವ್ರು ಆರಿಸ್ಕೊಳ್ಳೋವಂಥ ಪ್ರಾಜೆಕ್ಟ್ ಇರ್ಬೋದು, ಚಾನಲ್ ಅಪ್ರೂವಲ್ ಇರ್ಬೋದು, ಇದೆಲ್ಲ ಇನ್ಕ್ಲೂಡ್ ಆಗುತ್ತಲ್ವ. ಸೊ ಇನ್ನು ಹಳೆಯ ಕಲಾವಿದರಿಗೆ ಅಂದರೆ ಈಗ ನಾವು ಆಗ ನೋಡಿದಂತಹ ಕಲಾವಿದರಿಗೆ ಅವಕಾಶಗಳು ಒಂದಷ್ಟು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೇ ಬಿ ಬೇರೆ ಕಡೆನೂ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ, ಬೇರೆ ಭಾಷೆಗಳಿಗೆ ಆ್ಯಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಏನು ಮೇಡಮ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಅವಕಾಶಗಳಿಗೆ ಕಮ್ಮಿ ಆಗಿದೆ ಅಂತ ಯಾವತ್ತೂ ನಾನು ಹೇಳೋದೇ ಇಲ್ಲ. ಏಕೆಂದರೆ ನನಗೆ ಕೇಳ್ತಾನೆ ಇದ್ದರು. ನಾನು ತೆಲುಗು, ಅಂದರೆ ನಾನು ಕನ್ನಡ ಮಾಡಬೇಕಾದ್ರೇ ನಾನು ತೆಲುಗುಗೆ ಆಲ್ಮೋಸ್ಟ್ 97ಇಂದ ನಾನು ತೆಲುಗು ಮಾಡ್ತಾಯಿದ್ದೀನಿ. ಹಾಗೆ ತಮಿಳು ಮಾಡ್ತಿರೋದ್ರಿಂದ ನನಗೆ ಅವಕಾಶಗಳು ಕಮ್ಮಿ ಅಂತ ನನ್ನ ಬಗ್ಗೆ ನಾನು ಹೇಳ್ಬೋದು. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಿಕಾಸ್ ಐ ಕೆನಾಟ್ ಗೋ ಇನ್ ಟು ದೇರ್ ಪ್ಲೇಸ್ ಆ್ಯಂಡ್ ಫೈಂಡ್ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರ ಬಗ್ಗೆ ಆನ್ಸರ್ ಹೇಳೋಕ್ಕಾಗಲ್ಲ. ನನಗೆ ಅವಕಾಶಗಳು ಕಮ್ಮಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಕನ್ನಡದವರು ಕೇಳ್ತಿದ್ರು, ಮತ್ತು ನಾನಾಗಿ ಅಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇಲ್ಲಿ ಪ್ರಾಜೆಕ್ಟ್ ತೊಗೊಳೋದಕ್ಕಾಗಲಿಲ್ಲ. ಅಷ್ಟೇ ಬಿಟ್ಟರೆ ಅವಕಾಶಗಳೇನು ನನಗೇನು ಕಮ್ಮಿ ಅಂತ ಅನ್ನಿಸಿಲ್ಲ. ಏನಾದರೂ ಡಿಫ್ರೆನ್ಸಿಯೇಷನ್ ಫೈಂಡ್ ಮಾಡಿದ್ರೆ ಮ್ಯಾಮ್ ಕನ್ನಡ ಇಂಡಸ್ಟ್ರಿನಲ್ಲೂ, ಜೊತೆಗೆ ತಮಿಳ್ ತೆಲುಗು ಆ ಇಂಡಸ್ಟ್ರಿನಲ್ಲಿ ಡಿಫ್ರೆನ್ಸಿಯೇಷನ್ ಏನಾದರೂ ಕಂಡಿದ್ದಾನಾ ಅಂತ ಹೇಳಿ? 5 ಬೆರಳು ಒಂದೇ ಥರ ಇರಲ್ಲ ಅಲ್ವಾ. ನಾವು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ಒಂದು ಪ್ಲಸ್ ಏನು ಡಿಫ್ರೆನ್ಸಿಯೇಷನ್ ಇರುತ್ತೆ, ನಾವು ಮಾಡೋ ಆ್ಯಕ್ಟಿಂಗ್ ಇಲ್ಲೂ ಆ್ಯಕ್ಟಿಂಗೇ ಮಾಡ್ತೀವಿ, ಅಲ್ಲೂ ಆ್ಯಕ್ಟಿಂಗೇ ಮಾಡ್ತೀವಿ. ಅಲ್ಲೂ ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನೇ ನಾವು ಫಾಲೋ ಮಾಡ್ತೀವಿ, ಇಲ್ಲೂ ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನೇ ನಾವು ಫಾಲೋ ಮಾಡ್ತೀವಿ. ಸೊ ಅದರಲ್ಲಿ ಏನು ಡಿಫ್ರೆನ್ಸಿಯೇಷನ್ ಲ್ಯಾಂಗ್ವೇಜ್ ಒಂದು ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ಇದು ತೆಲುಗು, ಅದು ತಮಿಳು, ಇದು ಕನ್ನಡ, ಇದು ಹಿಂದಿ, ಆ ಥರ ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸಿಯೇಷನ್ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಕೃಷ್ಣ ರಿಕ್ಕೋ ಸೀರಿನಲ್ಲಿ ಯಾವ ಥರದ ಅತ್ತೆಯನ್ನು ನಾವು ನೋಡ್ಬೋದು ಇಲ್ಲಿ ಅಂತ ಹೇಳಿ?
ಇಲ್ಲಿ ಈ ಪಾತ್ರಕ್ಕೆ ಎಮೋಷ್ನಲ್ ಇದೆ, ಕಾಮಿಡಿ ಇದೆ, ಮತ್ತು ಒಂದು ಫ್ಯಾಮಿಲಿನ ಹೇಗೆ ಮೇಂಟೈನ್ ಮಾಡೋದನ್ನೋದಿದೆ. ಆಮೇಲೆ ಕತೆ ಹೇಳೋಕ್ಕಾಗಲ್ಲ. ನನ್ನ ಪಾತ್ರ ತುಂಬ ಚೆನ್ನಾಗಿದೆ ಇದು. ಅಂದರೆ ಎಲ್ಲ ಮಿಕ್ಸೆಡ್ ಇದೆ ಇದು. ಎಲ್ಲನೂ ಮಿಕ್ಸೆಡ್ ಇದೆ. ಸೊ ಈ ಥರ ಒಂದು ಪಾತ್ರ ನನಗೆ ಸಿಕ್ಕಿರೋದು ತುಂಬ ನನಗೆ ಖುಷಿಯಾಗಿದೆ. ಓಕೆ ಮ್ಯಾಮ್, ಈಗ ಇನ್ನೊಂದು ವಿಚಾರ, ಈಗ ಮಾಂಗಲ್ಯ ಅನ್ನುವಂತಹ ಸೂಪರ್ ಹಿಟ್ ಸೀರಿಯಲ್ಗಳನ್ನು ತಾವು ಕೊಟ್ಟಿದ್ದೀರಾ ಬಿಡಿ. ಆಗ ಅಂದರೆ ಈಗ ಕೆಲವೊಂದಷ್ಟು ನಟಿಯರಿಗೆ ಅವಕಾಶಗಳ ವಿಚಾರವಾಗಿ ಒಂದಷ್ಟು ಈಸಿಯಾಗಿ ಸಿಕ್ಬಿಡುತ್ತೆ. ಅಂದರೆ ಸೋಷಿಯಲ್ ಮೀಡಿಯಾ ಇದೆ, ಹಿಂಗೆ ಯಾರು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಇರ್ತಾರೆ, ಲೈಕ್ ಒಂದಷ್ಟು ಇನ್ಫ್ಲುಯೆನ್ಸರ್ಸ್ಗಳನ್ನ ತೊಗೊಳ್ಳೋದು. ಬಟ್ ಆಗ ನೀವು ನೋಡೋದಕ್ಕೂ ನಿಮಗೆ ಇದ್ದಂತಹ ಅಂದರೆ ಆಪರ್ಚುನಿಟೀಸ್ ವೈಸು ಹೆಂಗಿತ್ತು ಮ್ಯಾಮ್ ಆವಾಗಿನ ನಟಿಯರಿಗೆ ಇವಾಗಿನ ನಟಿಯರಿಗೂ ಒಂದಷ್ಟು ಡಿಫ್ರೆನ್ಸಿಯೇಷನ್ ಇರೋದು? ಆವಾಗ ಡೈರೆಕ್ಟರ್ಸ್ ನಮ್ಮನ್ನು ಸೆಲೆಕ್ಟ್ ಮಾಡೋರು. ಡೈರೆಕ್ಟರ್, ಪ್ರೊಡ್ಯೂಸರ್ಸು, ಪ್ರೊಡಕ್ಷನ್ ಹೌಸು, ಈ ಥರ ಸೆಲೆಕ್ಟ್ ಮಾಡೋರು. ಈಗ ಚಾನಲ್ನಿಂದ ಅಪ್ರೂವ್ ಆಗಿ ಬರಬೇಕು, ಆರ್ಟಿಸ್ಟ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಸೊ ಎಷ್ಟೇ ಆದರೂ ನಾವು ಏನೇ ಅಲ್ಟಿಮೇಟಾಗಿ ಮಾಡಿದ್ರೂ ಜನಕ್ಕೆ ರೀಚ್ ಆಗಬೇಕು, ಜನ ನಮ್ಮನ್ನು ಒಪ್ಕೋಬೇಕು, ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು ಫಸ್ಟು. ಓಕೆನಾ? ಆ ಥರ ಇದ್ದಾಗ ಮಾತ್ರ ಪಾತ್ರಗಳು ಗೆಲ್ಲುತ್ತೆ ಒಂದು. ಆಮೇಲೆ ಇನ್ನೊಂದು ಸಲ ಕೇಳಿ ನೀವೇನೋ ಪ್ರಶ್ನೆ. ಅಂದರೆ ಈಗ ಒಂದಷ್ಟು ಅವಕಾಶಗಳು ಬರುತ್ತಲ್ಲ ಮ್ಯಾಮ್, ಈಗ ನಿಮಗೆ ಈಗ ಮೌನ ಅವರಿಗೆ ಆಗಿರ್ಬೋದು, ಈಗ ಅವರೆಲ್ಲ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇರ್ತಾರೆ ಅಂದ್ಕೊಳ್ಳಿ, ಅವರನ್ನು ನಟಿಯಾಗಿ ಆಯ್ಕೆ ಮಾಡ್ಕೊಳ್ಳೋದು. ಬಟ್ ನಿಮ್ಮ ವಿಚಾರದಲ್ಲಿ ಹಂಗಿರಲಿಲ್ಲ ಆಗ. ಅಂದರೆ ಆಯ್ಕೆ ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ಹೆಂಗಿತ್ತು ಅಂಥೇಳಿ, ಅಂದರೆ ಇದೇ ಥರ ಇರಬೇಕು, ಹಿಂಗೆ ಇರಬೇಕು ಅನ್ನೋದಿರುತ್ತಲ್ಲ ಆ ಥರ. ಇಲ್ಲ, ಆವಾಗ ಆ್ಯಕ್ಚುಲಿ ಏನಂದರೆ ನಾವು ಪಾತ್ರ, ಇವಾಗ ನಾನು ಕಾವ್ಯಾಂಜಲಿನೇ ಇರ್ಬೋದು, ಬೇರೆ ಲೈಕ್ ಬೇರೆ ಪ್ರಾಜೆಕ್ಟ್ಸ್ ಮಾಡಿದಾಗ ಆ ಪಾತ್ರ ಬಂದು ಜನ ಇಷ್ಟಪಟ್ರಲ್ವಾ. ಇಷ್ಟಪಟ್ಟಾಗ ಡೈರೆಕ್ಟ್ರಿಗೆ ನಮ್ಮ ಪರ್ಫಾಮೆನ್ಸ್ ಇಷ್ಟ ಆಗಬೇಕು, ಅದು ಜನಕ್ಕೆ ರೀಚ್ ಆಗುತ್ತೆ. ರೀಚ್ ಆದಾಗ ಏನಾಯಿತು, ಹಾಗೇ ನಮಗೆ ಇನ್ನೊಂದು ಪ್ರಾಜೆಕ್ಟ್ ನಂದೇನಾಯಿತು ಅಂದರೆ, ಒಂದೊಂದು ಪ್ರೊಡಕ್ಷನಲ್ಲೂ 8 ವರ್ಷ 10 ವರ್ಷ ಕೆಲಸ ಮಾಡೋ ಥರ ಆಗೋಯಿತು ನನಗೆ. ಸೊ ಲಾಂಗ್ ರನ್ ಹೋಗೋ ಪ್ರಾಜೆಕ್ಟ್ ಆಗಿದ್ದರಿಂದ ನಮಗೆ ಇವಾಗೇನು ಇನ್ಸ್ಟಾಗ್ರಾಮು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಆವಾಗ ನಮಗೆ ಪೇಪರ್ ಅಷ್ಟೇ. ಪೇಪರಲ್ಲಿ ಟಾಕ್ಸ್ ಇರ್ತಾಯಿತ್ತು. ಓಕೆ, ಅಲ್ಲಿ ನೋಡ್ಕೊಂಡು ನೀವು ಹೋಗ್ತಾ ಇದ್ರಿ? ಹಾಂ, ಅಲ್ಲಿ ನೋಡ್ಕೊಂಡು ನಾನು ಹೋಗ್ತಿರ್ಲಿಲ್ಲ. ನಮ್ದು ಡೈರೆಕ್ಟ್ರ್ ಕರೆದಾಗ ನಾವು ಡೈರೆಕ್ಟ್ರ್ ಈ ಥರ ಪ್ರಾಜೆಕ್ಟ್ಗೆ ಇವ್ರು ಸೂಟ್ ಆಗ್ತಾರೆ, ಇವ್ರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಮ್ಮನ್ನು ಸೆಲೆಕ್ಟ್ ಮಾಡೋರು. ಅಷ್ಟೇ ಬಿಟ್ಟರೆ ಈ ಆಡಿಷನ್ಸು ಇದೆಲ್ಲ ಏನಿರಲಿಲ್ಲ ಆವಾಗ. ಹಾಂ ಇರಲಿಲ್ಲ. ಪ್ಲಸ್ ಏನಂದರೆ ಡೈಲಾಗ್ ಸ್ಪಷ್ಟವಾಗಿ ಹೇಳಬೇಕು ಆವಾಗ ಅವರಿಗೆ. ಆಮೇಲೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕು ಆವಾಗೆಲ್ಲನೂ. ಸೊ ಈ ಥರ ಇದ್ದಿದ್ದರಿಂದ ಭಾಷೆ, ಒಂದು ಡೈಲಾಗ್ ಡೆಲಿವರಿ ಎಲ್ಲ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು. ಭಾರ್ಗವ ಸರ್ ಇರ್ಬೋದು. ನನಗೆ ಆ್ಯಕ್ಚುಲಿ ಎಲ್ಲರೂ, ನಾನು ಮಾಡಿದಂಥ ಎಲ್ಲ ಡೈರೆಕ್ಟರ್ಸು ನನಗೆ ಗುರುಗಳೇ. ಬಟ್ ಬೇಸಿಕಲಿ ಹೀಗೆ ಇರಬೇಕು, ಇದೇ ಥರ ಇರಬೇಕು ಅಂತ ಒಂದೊಂದು ಡೈರೆಕ್ಟ್ರಿಂದನೂ ಒಂದೊಂದು ಕಲ್ತಿದ್ದೀನಿ. ಭಾರ್ಗವ ಸರಿಂದ ತುಂಬಾ ಕಲ್ತಿದ್ದೀನಿ. ಆಮೇಲೆ ಪಣಿ ಸರಿಂದ ಕೆಲವು ಕಲ್ತಿದ್ದೀನಿ, ರಾಘವೇಂದ್ರ ರಾವ್ ಸರಿಂದ, ರಾಜಮೌಳಿ ಸರಿಂದ, ವಿಶ್ವನಾಥ್ ಸರಿಂದ. ಸೊ ಈ ಥರ ಅವಕಾಶಗಳು ಸಿಕ್ಕಿರೋದ್ರಿಂದ ಅವಾಗ ಈಸಿ ಇತ್ತ ಅವಕಾಶಗಳು? ಅಂದರೆ ಈಗ ನಾವು ಏನಾದರೂ ಒಂದು ಸೀರಿಯಲ್ಗೆ ಹೋಗಬೇಕು ಅಂದಾಗ ತಕ್ಷಣಕ್ಕೆ ಅವಕಾಶಗಳು ಸಿಗ್ತಾ ಇತ್ತ ಅವಾಗ ಅಂತ? ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನೀವು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ, ಆ ಥರ ಕಷ್ಟನಾ ಏನೂ ಗೊತ್ತಿಲ್ಲ. ಅವ್ರು ನಮ್ಮನ್ನು ಸೆಲೆಕ್ಟ್ ಮಾಡೋರು, ನಾವು ಮಾಡ್ತಿದ್ವಿ ಅಷ್ಟೇ ಗೊತ್ತು. ಕಷ್ಟ ಇತ್ತಾ ಗೊತ್ತಿಲ್ಲ ನನಗೆ. ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ, ಕರಿಯೋಣ ಅನ್ನೋದೊಂದಿರ್ತಿತ್ತು. ವಿತ್ ಗಾಡ್ಸ್ ಗ್ರೇಸ್ ಮಾಡಿದಂಥ ಪ್ರಾಜೆಕ್ಟ್ ಯಾವುದೂ ಅನ್ಸಕ್ಸಸ್ಫುಲ್ ಅಲ್ಲದೆ ಲಾಂಗ್ ರನ್ ಸಕ್ಸಸ್ಫುಲ್ಲಾಗಿ ಹೋಗಿದೆ ಅಷ್ಟೇ. ಮ್ಯಾಮ್, ನಿಮಗೀಗ ಮಾಂಗಲ್ಯ ಸೀರಿಯಲ್ ಅಂದ ತಕ್ಷಣ ಏನಾದರೂ ನೆನಪು, ಏನಾದರೂ ಒಂದಷ್ಟು ರಿಮೈಂಡ್ ಮಾಡ್ಕೊಳ್ಳೋದಾದರೆ, ಯಾಕಂದರೆ ಅದು ಸೂಪರ್ ಡೂಪರ್ ಹಿಟ್ ಆದಂತಹ ಸೀರಿಯಲ್ಲು. ಆ್ಯಂಡ್ ನನಗೀಗಲೂ ನೆನಪಿದೆ ನಿಮ್ಮೊಂದು ಸೀನ್ಸ್ಗಳೆಲ್ಲ, ಫ್ಯಾಮಿಲಿ ಅದೆಲ್ಲ. ಸೊ ನಮಗೆ ಮರೆಯಲಾಗದ ಒಂದಷ್ಟು ಇದು ಅಂದರೆ ಡೆಫಿನೆಟ್ಲಿ ಮಾಂಗಲ್ಯನ ಮರೆಯೋದಕ್ಕೆ ಆಗಲ್ಲ. ಏಕೆಂದರೆ ಆ ಟೀಮ್ ಥರ ಇರಲಿಲ್ಲ ನಾವು. ನಿಜವಾಗ್ಲೂ
ನಮ್ಮ ತಂದೆ ರೋಲ್ ಮಾಡಿದಂಥ ಅನಂತ್ ವೇಲು ಅಂಕಲ್ ಇದ್ದಾರಲ್ಲ, ಅವ್ರನ್ನ ಅಪ್ಪ ಅಂತಲೇ ಕರಿತಾ ಇದ್ವಿ. ನಾವು 5 ಜನ ಅಕ್ಕ ತಂಗಿರ ಥರನೇ ಇದ್ವಿ. ಆ್ಯಂಡ್ ಪದಮ್ಮ ಶಿ ಈಸ್ ನೋ ಮೋರ್, ಈಗ ಪದ್ಮಕುಂಟ ಅಮ್ಮ. ಸೊ ಅವರು ನಾವು ಎಲ್ಲ ಬಾಂಡೇಜ್ ಇರ್ಬೋದು, ಆ ಸೆಟ್ಟಲ್ಲಿ ನಾವು ಒಗ್ಗಟ್ಟಾಗಿ ಇದ್ದಿದ್ದಿರ್ಬೋದು, ಎಂಜಾಯ್ ಮಾಡಿದ್ದಿರ್ಬೋದು, ಎವ್ರಿ ಡೇ ಎವ್ರಿ ಮಿನಿಟ್. ಲೈಕ್ ನಮಗೆ ಶೂಟಿಂಗ್ ಬರ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಅನ್ನಿಸ್ತಾ ಇರಲಿಲ್ಲ. ನಾವು ಒಂದು ಫ್ಯಾಮಿಲಿ ಥರ ನಾವು ಇರ್ತಾಯಿದ್ವಿ. ಅಲ್ಲೇ ಅಡುಗೆ ಮಾಡ್ತಾಯಿದ್ವಿ, ಅಲ್ಲೇ ಒಂಥರ ಟೋಟಲಿ ಇಟ್ ವಾಸ್ ಲೈಕ್ ಫ್ಯಾಮಿಲಿ. ಆ್ಯಂಡ್ ಮರೆಯೋಕ್ಕಾಗದಿರೋಂಥ ದಿನಗಳು ಅದೆಲ್ಲನೂ. ಆಲ್ಮೋಸ್ಟ್ 10 ಇಯರ್ಸ್ ಅಲ್ವಾ ಅದು. ಸೊ ಒಂದು ಫ್ಯಾಮಿಲಿ ಥರನೇ. ಓಕೆ. ಇಸ್ ದರ್ ಎನಿ ಡಿಫ್ರೆನ್ಸ್ ಮ್ಯಾಮ್ ಆವಾಗ ಸೀರಿಯಲ್ ಸೆಟ್ಸ್ಗಳಿಗೂ ಈಗಿರುವಂತಹ ಸೀರಿಯಲ್ ಸೆಟ್ಗಳಿಗೂ ಒಂದು ಎನ್ವಿರಾನ್ಮೆಂಟ್ ವಿಚಾರದಲ್ಲಾಗಿರ್ಬೋದು? ಯಾಕಂದರೆ ಕೆಲವೊಂದಷ್ಟು ನಟಿಯರು ಹೇಳೋದನ್ನು ಕೇಳಿದ್ದೀವಿ, ಅಂದರೆ ಆರ್ಟಿಸ್ಟ್ಗಳನ್ನ ಕೆಲವರು ಕೀಳಾಗಿ ನೋಡಿರೋದಿದೆ, ಆ ಥರದ ಒಂದಷ್ಟು ಸ್ಟೋರಿಗಳನ್ನ ನಾವು ನೋಡಿದ್ದೀವಿ. ಸೊ ಏನು ಹೇಳ್ತೀರಾ? ನಾವು ನಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅಂದರೆ ಕೀಳಾಗಿ ನೋಡ್ತಾರೆ ಅಂತ ಹೇಳಿದ್ರಲ್ವ ನೀವು. ನಾವು ಯಾವ ರೀತಿ ಅವ್ರ ಹತ್ರ ರೆಸಿಪ್ರೊಕೇಟ್ ಮಾಡ್ತೀವಿ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ. ನಾವೆಷ್ಟು ಡೀಸೆಂಟಾಗಿರ್ತೀವಿ ಅದೇ ಥರನೇ ಸ್ಮೂತಾಗಿ ಹೋಗುತ್ತೆ. ಅಷ್ಟೇ ಬಿಟ್ಟರೆ ನಾವು ಆ್ಯರೋಗೆನ್ಸಿ ತೋರಿಸಿದ್ರೆ ಆಪೋಸಿಟ್ ಪರ್ಸನ್ನು ಆ್ಯರೋಗೆನ್ಸಿ ತೋರಿಸ್ತಾರೆ ಅಷ್ಟೇ. ಕೊನೆಯದಾಗಿ ಕೃಷ್ಣ ರುಕ್ಕು ಸೀರಿಯಲ್ನ ಯಾಕೆ ನೋಡಬೇಕು ಮ್ಯಾಮ್? ಯಾಕೆ ನೋಡಬೇಕು ಅಂದರೆ ಇದು ಕ್ವಶ್ಚನ್ ಮಾರ್ಕ್. ಎಲ್ಲ ಪಾತ್ರಗಳು ಚೆನ್ನಾಗಿದೆ, ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್. ಒಂದೊಂದು ಪಾತ್ರಗಳೂ ಒಂದೊಂದು ಕಥೆನ ಹೇಳುತ್ತೆ ಇದರಲ್ಲಿ. ಸೊ ಅದು ಜನಕ್ಕೆ ತುಂಬ ಹತ್ತಿರವಾಗಿ ಮುಟ್ಟುವಂಥ ಕ್ಯಾರೆಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಕೃಷ್ಣ ರುಕ್ಕುನ ನೋಡಿ. ಸ್ವೀಟ್ ಮ್ಯಾಮ್. ದಟ್ಸ್ ಸೋ ಸ್ವೀಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಕನ್ನಡದ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ಳಿ. ನನಗೆ ಬಹಳ ಖುಷಿ ಕೊಡ್ತು ಮಾಂಗಲ್ಯ ಸೀರಿಯಲ್ ಆದ ತಕ್ಷಣ ಇವಾಗ ಡೈರೆಕ್ಟೇ ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಸುಚಿತ್ರಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಪೂಜಾ ಶಿವಕುಮಾರ್.